ವೆನಿಜುಲಾ ಇರ್ಬೋದು, ಚಿಲಿ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ವಿಯೆಟ್ನಾಂ ದೇಶದಿರ್ಬೋದು, ಅದೇ ರೀತಿಯಲ್ಲಿ ಈ ಕಡೆ ಇರಾಕಿನ ಮೇಲೆ ದಾಳಿ ಮಾಡಿ, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ, ಈ ರೀತಿ ಅನೇಕ ದೇಶಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯವನ್ನು ಸಾಧಿಸಲಿಕ್ಕಾಗಿ ಇವತ್ತು ಅಮೇರಿಕ ವೆನಿಜುಲಾದ ಮೇಲೆ ಈ ರೀತಿಯ ದಾಳಿಯನ್ನು ಮಾಡಿದೆ. ಈ ದಾಳಿಯನ್ನು ಭಾರತದಲ್ಲಿ ಇದ್ಕೊಂಡು ನಾವು ಅದನ್ನು ವಿರೋಧಿಸಬೇಕು ಮತ್ತು ಅಮೇರಿಕದ ಕೃತ್ಯವನ್ನು ನಾವು ಭಾರತೀಯರಾಗಿ ಅದನ್ನು ಖಂಡಿಸಲೇಬೇಕು. ಎಲ್ಲ ಜಾಗತಿಕವಾಗಿ ಇದೊಂದು ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಕಾರಣವಾಗಿದೆ. ಇಡೀ ಅಂತಾರಾಷ್ಟ್ರೀಯ ಇದರಲ್ಲಿ ನೋಡುವುದಾದರೆ ಅಮೇರಿಕ ಒಂದು ಕೊಬ್ಬಿನ ರಾಷ್ಟ್ರ. ಅಮೇರಿಕ ಏನು ವೆನಿಜುವೆಲಾ ಎನ್ನುವಂಥ ಒಂದು ದಕ್ಷಿಣ ಅಮೇರಿಕಾದ, ಲ್ಯಾಟಿನ್ ಅಮೇರಿಕಾದ ಒಂದು ಪುಟ್ಟ ರಾಷ್ಟ್ರವಾಗಿರ್ತಕ್ಕಂಥ ವೆನಿಜುವೆಲಾದ ಮೇಲೆ ಏನು ಆ ಜನವರಿ 3ನೇ ತಾರೀಕಿನಂದು ಯುದ್ಧವನ್ನು ಸಾರಿರ್ತಕ್ಕಂಥದ್ದು, ವೆನಿಜುವೆಲಾದ ಸೇನಾ ನೆಲೆಗಳ ಮೇಲೆ ದಾಳಿಗಳು ನಡೆಸಿ ಆ ದೇಶದಲ್ಲಿ ಒಂದು ಯುದ್ಧವನ್ನು ಸಾರಿಕೊಂಡು ಅಲ್ಲಿನ ಜನರ ಮೇಲೆ ಇವತ್ತು ಆ ಹಿಂಸೆಯನ್ನು ನಡೆಸಿ ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿಕೋಲಸ್ ಮಡೋರೋ ಅವರ ಪತ್ನಿಯನ್ನು ಅಲ್ಲಿಂದ ಅಪಹರಣ ಮಾಡಿ ಅಮೇರಿಕಾದಲ್ಲಿ ಅಪಹರಿಸಿಕೊಂಡಿಟ್ಟಿರ್ತಕ್ಕಂಥದ್ದು ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಖಂಡಿಸ್ತಕ್ಕಂಥ ಒಂದು ವಿಚಾರ. ಅಮೇರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರ್ತಕ್ಕಂಥ ಈ ಒಂದು ಕೃತ್ಯ ಏನಿದೆ ಇದು ಖಂಡಿತವಾಗಿ ಕೂಡ ವಿಶ್ವಸಂಸ್ಥೆಯ ಏನು ಯುದ್ಧ ನೀತಿಗಳಿವೆ, ವಿಶ್ವಸಂಸ್ಥೆಯ ಯಾವ ಶಾಂತಿ ಸೂತ್ರಗಳು ಎಲ್ಲವನ್ನ ಕೂಡ ಇವತ್ತು ಕಡೆಗಣಿಸಿ ಅಮೇರಿಕ ವೆನಿಜುವೆಲಾದ ಮೇಲೆ ಒಂದು ಯುದ್ಧವನ್ನು ಸಾರಿರ್ತಕ್ಕಂಥದ್ದು, ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಈ ದಾಳಿಯನ್ನು ಭಾರತದಲ್ಲಿ ಇದ್ಕೊಂಡು ನಾವು ಅದನ್ನು ವಿರೋಧಿಸಬೇಕು ಮತ್ತು ಅಮೇರಿಕದ ಕೃತ್ಯವನ್ನು ನಾವು ಭಾರತೀಯರಾಗಿ ಅದನ್ನು ಖಂಡಿಸಲೇಬೇಕು. ಯಾಕೆಂತೇಳಿದರೆ ಭಾರತದ ರೀತಿಯಲ್ಲಿ ವೆನಿಜುವೆಲಾ ಕೂಡ ಒಂದು ಸ್ವತಂತ್ರ ರಾಷ್ಟ್ರ, ಸಾರ್ವಭೌಮ ರಾಷ್ಟ್ರ. ಅಮೇರಿಕ ಆ ವೆನಿಜುವೆಲಾ ದೇಶದೊಳಗಿರ್ತಕ್ಕಂಥ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯವನ್ನು ಕೊಡಬೇಕೆನ್ನುವಂಥದ್ದು, ಕೊಡುವುದಿಲ್ಲ ಎನ್ನುವಂಥ ಒಂದು ಎರಡೇ ವಿಚಾರದ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇದಾಗಿದೆ. ಈ ರೀತಿಯ ಒಂದು ದಾಳಿಗಳನ್ನು ಅಮೇರಿಕ ಅನೇಕ ರಾಷ್ಟ್ರಗಳ ಮೇಲೆ, ಈ ತೈಲ ಉತ್ಪನ್ನದ ಮೇಲೆ ಮತ್ತು ಕೆಲವು ದೇಶಗಳ ರಾಜಕೀಯ ಕ್ಷೇತ್ರದ ಮೇಲೆ ಹಸ್ತಕ್ಷೇಪಗಳನ್ನು ಮಾಡ್ತಾ ಅಮೇರಿಕ ಅನೇಕ ರಾಷ್ಟ್ರಗಳನ್ನು ಇವತ್ತು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರೋದನ್ನು ನಾವು ನೋಡಿದ್ದೇವೆ. ಇವತ್ತು ದಕ್ಷಿಣ ಅಮೇರಿಕದ ಕ್ಯೂಬಾ ಇರ್ಬೋದು, ವೆನಿಜುಲಾ ಇರ್ಬೋದು, ಚಿಲಿ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ವಿಯೆಟ್ನಾಂ ದೇಶದಿರ್ಬೋದು, ಅದೇ ರೀತಿಯಲ್ಲಿ ಈ ಕಡೆ ಇರಾಕಿನ ಮೇಲೆ ದಾಳಿ ಮಾಡಿ, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ, ಈ ರೀತಿ ಅನೇಕ ದೇಶಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯವನ್ನು ಸಾಧಿಸಲಿಕ್ಕಾಗಿ ಇವತ್ತು ಅಮೇರಿಕ ವೆನಿಜುವೆಲಾದ ಮೇಲೆ ಈ ರೀತಿಯ ದಾಳಿಯನ್ನು ಮಾಡಿದೆ. ಈ ವೆನಿಜುವೆಲಾದ ಮೇಲಿನ ದಾಳಿಯನ್ನು ಇವತ್ತು ಸಂಪೂರ್ಣವಾಗಿ ವಿಶ್ವಸಂಸ್ಥೆಯನ್ನು ಕಡೆಗಣೆ ಮಾಡಿದ್ದೋ ಅಥವಾ ವಿಶ್ವಸಂಸ್ಥೆ ಸಂಪೂರ್ಣವಾಗಿ ಅಮೇರಿಕದ ಅಡಿಯಾಳಾಗಿದೆ ಅನ್ನುವಂಥ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದೆ. ಭಾರತ ಕೂಡ ಅಮೇರಿಕದ ವೆನಿಜುವೆಲಾದ ಮೇಲಿನ ದಾಳಿಯನ್ನು ಭಾರತ ಸರ್ಕಾರವು ಕೂಡ ಬಹಳ ಖಂಡಿತವಾಗಿ ಇವತ್ತು ನಾವು ವಿರೋಧಿಸಬೇಕು. ಅಮೇರಿಕವನ್ನು ಇದೇ ರೀತಿ ಮುಂದುವರಿಸ್ತಾ ಹೋದರೆ, ಒಂದೊಂದು ರಾಷ್ಟ್ರವನ್ನು ಮುಗಿಸ್ತಾ ಬಂದರೆ, ಎಲ್ಲ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರಗಳ ಮೇಲೆ ದಾಳಿಗಳು ನಡೆಸಿದರೆ ಅಮೇರಿಕ ಇಡೀ ಜಗತ್ತಿನಲ್ಲಿ ಇವತ್ತು ಜಗತ್ತಿನ ಎಲ್ಲ ಆಧಿಪತ್ಯವನ್ನು, ಇಡೀ ಜಗತ್ತನ್ನು ತನ್ನ ಸಾಮ್ರಾಜ್ಯಶಾಹಿತ್ವದ ಒಳಗಡೆ ತರಬೇಕೆನ್ನುವಂಥ ಅಮೇರಿಕದ ಏನು ಹುನ್ನಾರಗಳಿವೆ, ಅಮೇರಿಕದ ಸಂಚುಗಳೇನಿವೆ, ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯವಾದಂಥ ಕೃತ್ಯ, ಅತ್ಯಂತ ಅಮಾನವೀಯವಾದಂಥ ಕೃತ್ಯ. ಈ ಕೃತ್ಯವನ್ನು ನಾವು ಖಂಡಿಸಬೇಕು. ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಯುದ್ಧ ಇರಬಾರ್ದು, ಇದೇ ಜಗತ್ತಿನಲ್ಲಿ ಶಾಂತಿಯನ್ನು ಸಾರಬೇಕೆನ್ನುವಂಥ, ಶಾಂತಿಗಳು ಬಲವಾಗಿ ನೆಲೆಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಗತ್ತಿನ ಎಲ್ಲ ಜನರು ವೆನಿಜುವೆಲಾ ಜೊತೆಯಲ್ಲಿ ನಿಲ್ಲಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ನನ್ನ ಹೆಸರು ಎಂ ದೇವದಾಸ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ. ಇವತ್ತು ನಮ್ಮ ಸಮಾನ ಮತ ಸಂಘಟನೆಯಿಂದ ಅಮೇರಿಕದ ನಮ್ಮ ಯಾರೋ ಹಿರಿಯಣ್ಣ ಅಂತ ಹೇಳ್ಕೊಂಡು ಅಲ್ಲಿಂದ ಅವರು ನಮ್ಮ ವೆನಿಜುವೆಲಾ ರಾಷ್ಟ್ರದ ಮೇಲೆ ಒಂದು ರಾತ್ರೋರಾತ್ರಿ ದಾಳಿ ಮಾಡಿ ನೂರಾರು ಜನರನ್ನು ಸಾಯಿಸಿ ಅಲ್ಲಿಯ ಅಧ್ಯಕ್ಷ ನಿಕೋಲೋ ಮಡೋರೋ ಅವರ ಪತ್ನಿಯನ್ನು ಅಲ್ಲಿ ಅಮೇರಿಕ ಕೊಂಡೋಗಿ ಬಂಧನದಲ್ಲಿಟ್ಟಿದ್ದಾರೆ. ಇದು ಒಂದು ರೀತಿ ಪ್ರಜಾಪ್ರಭುತ್ವ ವಿರೋಧಿ. ಇದು ಪ್ರಭುತ್ವದ ಒಂದು ನೀತಿ ಅಂತ ನಾವು ಹೇಳಬೇಕಾಗಿದೆ. ಇದನ್ನು ನಾವು ಎಲ್ಲರೂ ಇಡೀ ವಿಶ್ವದ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇದನ್ನು ಖಂಡಿಸಲೇಬೇಕು. ಈ ದೊಡ್ಡಣ್ಣನ ನೀತಿ ಭಾಳ ಅಪಾಯಕಾರಿ. ಇದನ್ನು ನಾವು ಮತ್ತೆ ಹಿಂದಿನ ಯುಗಕ್ಕೆ ತಳ್ಳುವಂಥ ನೀತಿ ಅಂತ ನಾವು ಅದನ್ನು ಹೇಳಬೇಕಾಗಿದೆ.
ಈ ಸಂದರ್ಭದಲ್ಲಿ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಇದಕ್ಕೆ ಹೋರಾಡೋದು ಅಗತ್ಯ ಇದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ಅಲ್ಲಿನ 40ರಿಂದ 50 ಜನ ಮೃತಪಟ್ಟಿತ್ತು. ಅದೇ ರೀತಿ ಹಲವು ಸೇನಾ ಪಡೆಗಳ ಮೇಲೆ ದಾಳಿ ನಡೆಸಿದೆ. ಈಗಾಗಲೇ ಅಮೆರಿಕ ದೇಶವು ಈ ದೇಶವಲ್ಲದೆ ವಿವಿಧ ದೇಶಗಳ ಮುಂದೆ ಈ ಮುಂಚೆಯೂ ದಾಳಿ ನಡೆಸ್ತಾ ಬಂದಿದೆ. ತಾವು ಒಂದು ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಹೆಸರಿನಲ್ಲಿ ಏನು ವೆನ್ಜುಲಾ ದೇಶದಲ್ಲಿ ಅಪಾರ ಡ್ರಗ್ಸ್ಗಳು ಕಳ್ಳಸಾಗಾಣಿಕೆ ಆಗುತ್ತಿದೆ ಎಂಬ ಹೆಸರಿನಲ್ಲಿ ಅದನ್ನು ಮುಂದಿಟ್ಟುಕೊಂಡು ಏನು ವೆನ್ಜುಲಾ ದೇಶದಲ್ಲಿ ಲಭ್ಯವಿರುವಂಥ ಭಾಳಷ್ಟು ತೈಲ ನಿಕ್ಷೇಪಗಳಿರ್ಬೋದು, ಜಾಗತಿಕವಾಗಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳಿರುವ ದೇಶವಾಗಿದೆ ವೆನ್ಜುಲಾ. ಇದರ ಮೇಲೆ ಕಣ್ಣಿಟ್ಟಿರುವಂಥ ಅಮೇರಿಕ ಏನು ಸಾಮ್ರಾಜ್ಯಶಾಹಿ ಅಮೇರಿಕ ಇದನ್ನು ವಶಪಡಿಸುವ ನಿಟ್ಟಿನಲ್ಲಿ ಈ ರೀತಿಯ ದಾಳಿಯಲ್ಲಿ ನಡೆಸಿದೆ. ಕೇವಲ ಅಲ್ಲಿ ದಾಳಿ ನಡೆಸಿದ್ದಲ್ಲದೆ ಒಂದು ಸಾರ್ವಭೌಮ ದೇಶವಾದ ಒಂದು ದೇಶದ ಪ್ರಧಾನಿಯನ್ನು ಮತ್ತು ಪ್ರಧಾನಿಯಾದ ಅಲ್ಲಿಯ ನಿಕೋಲಸ್ ಮೊಡೋರೋ ಅದೇ ರೀತಿ ಅವರ ಪತ್ನಿಯನ್ನು ಸಹ ಅಲ್ಲಿಂದ ಅಪಹರಣ ಮಾಡಿ ಅಮೇರಿಕೆಗೆ ಕೊಂಡೊಯ್ಯುತ್ತಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಇದನ್ನು ಜಾಗತಿಕವಾಗಿ ಹಲವು ರಾಷ್ಟ್ರಗಳ ಪ್ರಧಾನಿ ದೇಶದ ಅಧ್ಯಕ್ಷರುಗಳು ಇದನ್ನು ಖಂಡಿಸಿದ್ದಾರೆ. ರಷ್ಯಾ ಇರ್ಬೋದು, ಉತ್ತರ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ದೇಶಗಳು ಈಗಾಗಲೇ ಒತ್ತೆಯಾಗಿ ಇಟ್ಟಂಥ ಏನು ವೆನ್ಜುಲಾದ ದೇಶದ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸಬೇಕು ಅಂತ ಈಗಾಗಲೇ ಆಗ್ರಹಿಸಿದೆ. ಎಲ್ಲ ಜಾಗತಿಕವಾಗಿ ಇದೊಂದು ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಕಾರಣವಾಗಿದೆ. ಇದು ಅಂತಾರಾಷ್ಟ್ರೀಯ ಏನು ನಿಯಮವಿದೆ ಇದನ್ನು ಮೀರಿ ಒಂದು ಹಸ್ತಕ್ಷೇಪ ಮಾಡಿರುವಂಥದ್ದು ಘಟನೆ ನಮಗೆಲ್ಲ ಕಂಡಿದೆ. ಇದು ಜಾಗತಿಕವಾಗಿ ಎಲ್ಲರೂ ತೀವ್ರವಾಗಿ ಇದನ್ನು ಖಂಡಿಸಿದ್ದಾರೆ. ನಾವು ಇವತ್ತು ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸಮಾನ ಮನಸ್ಕ ಸಂಘಟನೆಗಳಿರ್ಬೋದು, CPIM ಇರ್ಬೋದು, DYFI ಇರ್ಬೋದು, JMS ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ರೈತ ಮುಖಂಡ ಎಲ್ಲ ಭಾಳಷ್ಟು ಸಂಘಟನೆಗಳು ಇವತ್ತು ಸೇರಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತದೆ. ಅದೇ ರೀತಿ ಭಾರತವು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಏನು ಒತ್ತೆಯಾಗಿಟ್ಟಂಥ ವೆನ್ಜುಲಾದ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸಲಿಕ್ಕೆ ಆಗ್ರಹಿಸಬೇಕು ಅಂತ ನಾವು ಇವತ್ತು ಪ್ರತಿಭಟನೆಯಲ್ಲಿ ಆಗ್ರಹಿಸುತ್ತೇವೆ. ಇಡೀ ಅಂತಾರಾಷ್ಟ್ರೀಯ ಇದರಲ್ಲಿ ನೋಡೋದಾದರೆ ಅಮೇರಿಕಾ ಒಂದು ಕೊಬ್ಬಿನ ರಾಷ್ಟ್ರ. ಏನಂದರೆ ಈ ಪೆಟ್ರೋಲಿಯಂಗಾಗಿ ಜೆನೇಲಿಯವನ್ನು ದಾಳಿ ಮಾಡ್ತಾ ಇದೆ. ಇದು ತಪ್ಪು. ಯಾಕಂದರೆ ಇಡೀ ದೇಶದಲ್ಲಿ ತಾನೇ ಒಂದು ದೊಡ್ಡ ರಾಜ, ತನ್ನನ್ನು ಮೀರಿ ಯಾರೂ ಇಲ್ಲ ಎಂಬ ಭಾವನೆ ಅಮೇರಿಕೆಗಿದೆ. ಇತ್ತೀಚೆಗೆ ನಾವು ಈಗ ನಡೆದಂಥ ಎಲ್ಲ ಘಟನೆಗಳಿಗೆ ಕೂಡ ಅಮೇರಿಕಾ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ತನ್ನ ಗತ್ತುಗಮ್ಮತ್ತನ್ನು ತೋರಿಸ್ತಾ ಇದೆ. ಇದನ್ನು ವಿರೋಧ ಮಾಡಿ ನಾವಿಲ್ಲಿ ಪ್ರತಿಭಟನೆ ಮಾಡಿದ್ದೇವೆ.